ಶ್ರೀಶಾಯ ಗುಣರಾಶಗಿ ಹೃದ್ಯಾಯ ಶುದ್ಧ ವಿದ್ಯಾಯ ಬುದ್ಧಾಯ ಶರಣೋ ನಮಃ. ತತಸ್ತು ಸಾ ಶಂತನುತೋ ಅಷ್ಟಪುತ್ರಾನ್ ಅವಾಪ್ಯ ಸಪ್ತನ್ಯಹನತ್ ತಥಾಷ್ಟಮಂ ಗಂತುಂ ತಥೋ ವದನ್ಪದಾಯ ಮಾದಾಯ ಹಂತಮಿವ ಉದ್ಯೋಗಂ ಸಾಹಿ ಶಾಚಕಾರ. ಜಗದ್ಗುರುಗಳಾದ ಶ್ರೀಮನ್ಮಧ್ವಾಚಾರ್ಯರು ಈ ಮಹಾಭಾರತದ ವಿಚಾರವನ್ನು ನಿರ್ಣಯಾತ್ಮಕವಾಗಿ ತಿಳಿಸ್ತಾ ಅಷ್ಟವಸುಗಳು ಗಂಗಾದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿ ಗಂಗಾದೇವಿಯಿಂದ ವರವನ್ನು ಪಡೀತಾರೆ. ಏನಂತ? ನಾವು ದೇವತೆಗಳಾದ ಕಾರಣ ಮನುಷ್ಯ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ಇಷ್ಟ ಇಲ್ಲ. ನೀವು ದೇವತೆ ಆದ ಕಾರಣ ಭೂಲೋಕದಲ್ಲಿ ನಿನಗೆ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ. ಆದರೆ ಕಂಡೀಷನ್ ಏನು ಅಂದರೆ, ಹುಟ್ಟಿದ ದಿವಸ ನಮ್ಮನ್ನು ಕೊಂದು ಹಾಕಬೇಕು. ನೀನು ಗಂಗಾ ನದಿಯಲ್ಲಿ ಹಾಕಿ ನಮ್ಮನ್ನು ಸಾಯಿಸಬೇಕು. ಯಾಕೆ ಅಂದರೆ ನಾವು ಹೆಚ್ಚು ಕಾಲ ಮನುಷ್ಯ ದೇಹದಿಂದ ಭೂಮಿಯಲ್ಲಿ ಉಳಿಲಿಕ್ಕೆ ಇಷ್ಟ ಇಲ್ಲ. ಹುಟ್ಟಬೇಕು ಅನ್ನೋದು ಶಾಪ ಇದೆ. ಆದ ಕಾರಣ ಶಾಪನೂ ನಡಿಬೇಕು, ನಮ್ಮ ಕಾರ್ಯವೂ ಸಿದ್ಧಿಯಾಗಬೇಕು. ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇವೆ. ನೀನು ದೇವತೆ ಆದ ಕಾರಣ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ನಮಗೆ ಯಾವ ಅಭ್ಯಂತರ ಇಲ್ಲ. ನಾವು ದೇವತೆಗಳಾದ ಕಾರಣ ಹುಟ್ತೀವಿ. ಹುಟ್ಟಿದ ದಿವಸ ತೊಗೊಂಡು ಗಂಗಾ ನದಿಗೆ ಹಾಕಬೇಕು ನಮ್ಮನ್ನು, ಅಷ್ಟೇ ಅಂತ ಕೇಳಿದರು. ಗಂಗಾದೇವಿ ಇದು ಬ್ರಹ್ಮದೇವರ ಶಾಪ ಇದೆಲ್ಲ ಗೊತ್ತಿರೋದರಿಂದ ಒಪ್ಪಿಕೊಂಡ್ರು. ಆದರೆ ನಂದೊಂದು ಕಂಡೀಷನ್ ಇದೆ ಅಂತ ಗಂಗಾದೇವಿ ಹೇಳ್ತಾರೆ. ಏನು ಅಂದರೆ, 8 ಮಕ್ಕಳು ಹುಟ್ಟೋದಾದರೆ 7 ಮಕ್ಕಳನ್ನು ಆ ರೀತಿ ನೀರಲ್ಲಿ ಹಾಕಿ ನಾನು ಸಾಯಿಸ್ತೀನಿ, ಆದರೆ 8ನೇ ಮಗುವನ್ನು ಮಾತ್ರ ನಾನು ಸಾಯಿಸೋದಿಲ್ಲ ಅಂತಾಳೆ. ಬ್ರಹ್ಮದೇವರು ಶಾಪ ಇರೋದೇ ಹಾಗೆ. 7 ಮಕ್ಕಳು ಸಾಯಲಿ, ಆ 7 ಮಕ್ಕಳ ಆಯುಷ್ಯ, ಆ 7 ಮಕ್ಕಳ ಪರಾಕ್ರಮ, ಆ 7 ಮಕ್ಕಳ ತಾಯಿಯ ಗರ್ಭವಾಸದ ದುಃಖಾನುಭವ ಮತ್ತು ಮರಣ ಸಂಕಟ ಮತ್ತು ಶರಪಂಜರದ ಮೇಲೆ ಮಲ್ಕೊಂಡು ಅವರು ವೇದನೆ ಪಡುವುದು, ಇದೆಲ್ಲ ಶಾಪದಲ್ಲೇ ಕವರ್ ಆಗಿಬಿಟ್ಟಿತ್ತು. ಇದು ಕಾಂಪನ್ಸೇಟ್ ಆಗಬೇಕಲ್ಲ. ಅದಕ್ಕೆ ತಕ್ಕಾಗಿ ಗಂಗಾದೇವಿಗೆ ಬ್ರಹ್ಮದೇವರ ಪರಮಾತ್ಮನ ಪ್ರೇರಣಾನುಸಾರ ಗಂಗಾದೇವಿ ಹೇಳ್ತಾರೆ, 7 ಮಕ್ಕಳನ್ನು ಸಾಯಿಸ್ತೀನಿ, ಆದರೆ 8ನೇ ಮಗು ಮಾತ್ರ ಕಂಡೀಷನ್ ಏನಂದರೆ, ಆ 7 ಮಕ್ಕಳ ಆಯುಷ್ಯನು ಆ ಮಗುಗೆ ಬರಬೇಕು, ಆ 7 ಮಕ್ಕಳ ಒಂದು ಪರಾಕ್ರಮ ಈ ಮಗುಗೆ ಬರಬೇಕು, ಹೀಗೆಲ್ಲ ಕೇಳ್ತಾಳೆ. ಇದು ಬ್ರಹ್ಮದೇವರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಕಾಂಪನ್ಸೇಟ್ ಆಯ್ತದ್ದು. ಬ್ರಹ್ಮದೇವರು ಕೊಟ್ಟ ಶಾಪ ರೂಪದ ವರ ಇಲ್ಲಿ ಗಂಗಾದೇವಿಯ ಬಾಯಿಂದ ನುಡಿಸಿದ ಪರಮಾತ್ಮ. ಒಪ್ಪಿಕೊಂಡ್ರು. ಒಂದು. 2ನೇದು, ಇದು ಫಸ್ಟ್ ಕಂಡೀಷನ್ನು. 8ನೇ ಮಗು ನಾನು ಕೊಲ್ಲೋದಿಲ್ಲ. 2ನೇ ಕಂಡೀಷನ್ ಏನು ಅಂದರೆ, ನಾನು 7 ಮಕ್ಕಳನ್ನು ಕೊಂದಾಗ ಶಿಶುಹತ್ಯೆ ಬರುತ್ತೆ. ಶಿಶುಹತ್ಯವೆಂಬ ದೋಷವು ನನಗೆ ಬರದೇ ಇರಲಿ ಅಂತ ಬರ ಕೊಡ್ರಿ ಫಸ್ಟ್. ಯಾಕಂದರೆ 7 ಮಕ್ಕಳನ್ನ ಕೊಂದರೆ, 1 ಮಗುನ ಕೊಂದ್ರೇ ದೊಡ್ಡ ದೋಷ. ಅಂಥದ್ದು 1 by 1 7 ಮಕ್ಕಳನ್ನು ಕೊಂದರೆ ಎಷ್ಟು ಪಾಪ ಬರುತ್ತೆ. ಅದಕ್ಕಾಗಿ ಮಕ್ಕಳನ್ನು ಕೊಂದ ಪಾಪವು ನನಗೆ ಬರದೇ ಇರುವಂತೆ ವರ ಕೊಡ್ರಿ ಅಂತ ಕೇಳ್ತಾಳೆ ಗಂಗಾದೇವಿ. ಇದು 2ನೇದು. ಇನ್ನು 3ನೇದು, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಾತಿನಂತೆ ನಿಮ್ಮ ಮಕ್ಕಳನ್ನು ನಾನು ಕೊಂದಿದ್ದೀನಿ ಎನ್ನೋ ಕಾರಣದಿಂದ ನೀವು ಅನಾವಶ್ಯಕವಾಗಿ ನನ್ನನ್ನು ನೀವು ದ್ವೇಷ ಮಾಡಬಾರ್ದು. ಈಗೇನೋ ಹೇಳಿಬಿಟ್ರಿ, ನಾನು ಮಾಡಿಬಿಟ್ಟೆ, ಆಮೇಲೆ ನಾವು ಹೇಳ್ತೀವಿ ರೀ ನಿಮಗೆ ಗೊತ್ತಾಗಲ್ವಾ, ನೀವ್ಯಾಕೆ ಮಾಡಬೇಕಾಗಿತ್ತು ಅಂತ ತಿರುಗಿಬಿದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ವಾ? ನಾವು ಹೇಳಿದ್ವಿ ನಿಜ, ಅವಾಗ ನಮಗೆ ತಲೆ ಕೆಟ್ಟಿತ್ತು ಹೇಳಿದ್ವಿ, ನೀವ್ಯಾಕೆ ಮಾಡಿದ್ರಿ ಅಂತ ತಿರುಗಿಡ್ಲಿ, ರಿವರ್ಸ್ ಆಗಿಬಿಟ್ರೆ ಅದಕ್ಕೆ ಹೊರ ಕೇಳಲಿಕ್ಕೆ. ಮುಂದೊಂದು ದಿನ ನೀವು ನಮ್ಮ ಮಕ್ಕಳನ್ನು ಕೊಂದಿದ್ದಾಳೆ ಗಂಗಾದೇವಿ ಅನ್ನೋ ಕಾರಣಕ್ಕೆ ನನ್ನನ್ನು ದ್ವೇಷಿಸಬಾರದು, ನನಗೆ ವಿರೋಧ ಮಾಡಬಾರದು. ಇಷ್ಟೆಲ್ಲ ಕಂಡೀಷನ್ನು ಗಂಗಾದೇವಿ ಅವರ ಹತ್ರ ಒಟ್ಟು ಪರಸ್ಪರ ಕಮಿಟ್ಮೆಂಟು ಆಯಿತು. ಅದರಂತೆ ಪ್ರತೀಪ ಚಕ್ರವರ್ತಿ ಹತ್ರ ಬಂದು ಮಾತನಾಡಿ ಶಂತನುವನ್ನು ಮದುವೆ ಮಾಡಿಕೊಂಡ್ರು. ಶಂತನುವಿಗೆ ಅಲ್ಲಿ ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ಪ್ರತೀಪ ಚಕ್ರವರ್ತಿ ಹತ್ರ ಕಂಡೀಷನ್ಸ್ ಮಾಡಿದ್ವು. ಮತ್ತೆ ನಾನು ಬಂದು ಕೂತಿದ್ದು ನಿನ್ನ ತೊಡೆ ಮೇಲೆ, ನೀನು ಮದುವೆ ಮಾಡ್ಕೊಳ್ಳೋದಿದ್ದರೆ ಯಾವ ಕಂಡೀಷನ್ಸ್ ಇಲ್ಲ, ನಿನ್ನ ಮಗನ ಮದುವೆ ಮಾಡ್ಕೊಳ್ಳೋದಾದರೆ ಕೆಲವು ಕಂಡೀಷನ್ಸ್ ಇದೆ ಅಂತ ಕಂಡೀಷನ್ ಹಾಕಿದ್ರು.
ಏನು ಕಂಡೀಷನ್ನು? ಮೊದಲನೇದಾಗಿ ನಾನು ಎತ್ತು ಕಾರ್ಯಾಮಹಂ ರಾಜಂ ಶುಭಂ ವಾಗಿದಿ ವಾ ಶುಭಂ. ನಾನು ಒಳ್ಳೆಯ ಕೆಲಸನೇ ಮಾಡಲಿ, ಕೆಟ್ಟ ಕೆಲಸನೇ ಮಾಡಲಿ, ಏನೇ ಮಾಡಿದ್ರು ನಾನು ಮಾಡುವ ಕಾರ್ಯವನ್ನು ಯಾಕೆ ಮಾಡ್ತಾ ಇದ್ದಿ ಅಂತ ಕೇಳಬಾರ್ದು. ನಿನ್ನ ಮಗ, ನೀನು ಯಾರು, ನಿನ್ನ ತವ್ರ ಮನೆ ಯಾವುದು, ನೀ ಎಲ್ಲಿಂದ ಬಂದೆ, ನನ್ನ ಬಯೋಡಾಟಾ ನಿನ್ನ ಮಗ ಕೇಳ್ಕೊಡ್ದು. ನಾನು ಒಳ್ಳೆಯ ಕೆಲಸನೇ ಮಾಡಲಿ, ಕೆಟ್ಟ ಕೆಲಸನೇ ಮಾಡಲಿ, ನಾನು ಏನೇ ಮಾಡಿದರೂ ಕೂಡ ನನ್ನನ್ನು ಪ್ರಶ್ನೆ ಮಾಡುವಂತಿಲ್ಲ ನಿನ್ನ ಮಗ. ಎರಡನೇದು. ಮೂರನೇದು, ನಾನು ಅಕಸ್ಮಾತ್ ನಿನ್ನ ಮಗ ನನ್ನನ್ನೇನಾದ್ರು ಪ್ರಶ್ನಿಸಿದರೆ ಆ ಕ್ಷಣವೇ ನಿನ್ನ ಮಗನ ಬಿಟ್ಟು ಹೊರಟೋಗ್ತೀನಿ ನಾನು. ಇಷ್ಟು ಕಂಡೀಷನ್ ಮಾಡ್ತೀನಿ. ಆಗಬಹುದು ಅಂದ ಮಹಾರಾಜ. ಇಷ್ಟು ನೋಡ್ರಿ, ಒಂದು ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಇಷ್ಟೆಲ್ಲ ಸೀನ್ಗಳು ಕ್ರಿಯೇಟ್ ಆಗಬೇಕು, ಎಷ್ಟು ಡೈಲಾಗ್ಸ್ ಬರೀಬೇಕು, ಇಷ್ಟೆಲ್ಲ ಆಯ್ತು. ಕಮಿಟ್ ಆದರು. ಶಂತನು ಮದುವೆ ಮಾಡಿಕೊಂಡ. ಮೊದಲೇ ಕೂಸುಡ್ತು. ಆ ಕೂಸನ್ನು ಎತ್ಕೊಂಡು ಹೋದ್ಲು, ಗಂಗಾ ನದಿಯಲ್ಲಿ ಹಾಕಿಟ್ಲು ಮೂರ್ತಿಮತ್ತಾಗಿ. ಶಂತನುವಿಗೆ ಯಾಕೆ ಕೇಳೋಂಗಿಲ್ಲ, ಹಿಂಗೆ ಯಾಕೆ ಮಾಡಿದೆ ಅನ್ನೋಂಗಿಲ್ಲ. ನಾನು ಕೆಟ್ಟ ಕೆಲಸ ಮಾಡಿದ್ರು ನನ್ನ ಯಾಕೆ ಮಾಡ್ತೀನಿ ಅಂತ ಕೇಳೋದಷ್ಟೇ ಅಲ್ಲ, ತಡಿಲೂಬಾರ್ದು. ಈ ಕಂಡೀಷನ್ ಇತ್ತು ಅವಳದು. ಮೊದಲೇ ಕೂಸು ನದಿಯಲ್ಲಿ ಹಾಕಿದ್ಲು. ಶಂತನು ನೊಂದ್ಕೊಂಡ, ಬೇಜಾರು ಮಾಡಿಕೊಂಡ. ಆದರೆ ಕೇಳಿದರೆ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾಳೋ ಏನು, ನನ್ನ ಬಿಟ್ಟು ಹೋಗ್ಬಿಡ್ತಾಳೋ ಏನು. ಹೀಗೆ 1 by 1 7 ಮಕ್ಕಳದು ಮುಗಿಸ್ಬಿಟ್ರು. ಅಷ್ಟೊತ್ತಿಗೆ ಅವನಿಗಾಗಲೇ ಬ್ರಹ್ಮೇತಿ ಎತ್ತಿತ್ತಾಗಲೇ ತಲೆ ಕೆಟ್ಟೋಗಿತ್ತು ಶಂತನುವಿಗೆ. 1 by 1 7 ಮಕ್ಕಳನ್ನು ಹಂಗೆ ಕೊಂದುಬಿಟ್ಟಿದ್ದಾಳೆ. ಯಾಕೆ? ಆ ಕಡೆಗೆ ಬ್ರಹ್ಮದೇವರ ಶಾಪನೂ ಸತ್ಯ ಆಗಬೇಕು, ಈ ಕಡೆಗೆ ಅಷ್ಟ ವರ್ಷಗಳು ಕೇಳಿದ ವರ ಇದೆಯಲ್ಲ, ಹುಟ್ಟಿದ ತಕ್ಷಣ ನಮ್ಗೆ ನದಿಯಲ್ಲಿ ಹಾಕಿ ಸಾಯಿಸ್ಬಿಡು ಅಂತ ಅಲ್ಲಿ ವರ ಕೊಟ್ಟಿದ್ದಾಳಲ್ಲ, ಮತ್ತು ಅದು ಸತ್ಯ ಆಗಬೇಕಲ್ಲ. ಈ ರೀತಿಯಾಗಿ 8ನೇ ಮಗು ಹುಟ್ಟು. ದ್ಯುನಾಮಕ ವಸುಗಳು. ಆ ಕೂಸನ್ನ ಕೊಲ್ಲುವ ಉದ್ದೇಶ ಮಹಾತಾಯಿಗಿಲ್ಲ. ವರ ಇರೋದು ಹಾಗೇನೆ. ನಾನು 7 ಮಕ್ಕಳನ್ನು ಕೊಲ್ತೀನಿ, 8ನೇದು ಕೊಲ್ಲೋದಿಲ್ಲ ಅಂತ ಮೊದಲೇ ಹೇಳಿಬಿಟ್ಟಿದ್ದು ಗಂಗಾದೇವಿ. 8ನೇ ಕೂಸೆ ಭೀಷ್ಮಾಚಾರ ಆಗಬೇಕು ಅನ್ನೋದನ್ನು ಬ್ರಹ್ಮದೇವರೇ ಶಾಪ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಪ್ಲಾನ್ ಇದು ವ್ಯವಸ್ಥೆ. ಸರಿ ಆಯಿತು. 8ನೇ ಕೂಸು ಹುಟ್ಟೋ. ಆ ಕೂಸನ್ನು ಎತ್ಕೊಂಡು ಗಂಗಾ ನದಿ ಕಡೆಗೆ ಹೋದ್ಲು. ನಾಟಕ. ಅದನ್ನು ಕೂಸನ್ನು ಕೊಲ್ಲೋ ಉದ್ದೇಶವೂ ಗಂಗಾದೇವಿಗಿಲ್ಲ. ಶಂತನು ಅವಳನ್ನು ಮಾತಾಡಿಸ್ಬೇಕು, ತಡಿಬೇಕು ಅನ್ನೋದು ಅವಳ ಉದ್ದೇಶ. 7 ಮಕ್ಕಳನ್ನು ಕೊಲ್ಲೋ ಕಾಲಕ್ಕೆ ಅವನು ಸಾಕಷ್ಟು ದುಃಖವನ್ನು ನುಂಗ್ಕೊಂಡ. 8ನೇ ಕೂಸನ್ನ ಕರ್ಕೊಂಡು ಹೋಗಿ ಯಾವಾಗ ನದಿಯಲ್ಲಿ ಹಾಕುವಂತೆ ನಾಟಕ ಮಾಡಿದ್ಲು, ಹಾಕುವ ಉದ್ದೇಶ ಇರಲಿಲ್ಲ, ನಾಟಕ ಮಾಡಿದ್ಲು, ಚಕ್ಕಂತ ಕೈ ಹಿಡ್ದ. ರೂಪ ನೋಡಿದ್ರೆ ದೇವತಾ ರೂಪ, ಮಾಡ್ತಾ ಇರೋದು ರಾಕ್ಷಸ ಕಾರ್ಯ. ನೋಡಲಿಕ್ಕೆ ಇಷ್ಟು ಸುಲಕ್ಷಣವಾಗಿ ಲಕ್ಷಣವಾಗಿರುವಂಥ ದೇವತಾ ಉಳ್ಳವಳಾಗಿ, ದೇವತಾ ಶರೀರ ದೇವತೆಯಾಗಿ ಒಂದು ಕೂಸನ್ನು ನೀರಲ್ಲಿ ಹೋಗಿ ಹಾಕಿ ಸಾಯಿಸ್ತಾ ಇದ್ದೀಯ ನೀನು. ನಿಜ ಹೇಳಿ, ನಿಂದೇನು ಉದ್ದೇಶ? ನೀನು ಯಾಕೆ ಬಂದಿದೀಯ? ನೀನು ಯಾರು? ನನ್ನನ್ನೇ ಯಾಕೆ ಮದುವೆ ಮಾಡ್ಕೊಂಡು? ಮಕ್ಕಳನ್ನೆಲ್ಲ ಯಾಕೆ ಕೊಂದಿ? ಈ 8ನೇ ಕೂಸನ್ನು ಕೊಲ್ಲಕ್ಕೆ ಹೋಗ್ತಾ ಇದ್ದಿ. ಆ ಮಕ್ಕಳು ನಿನಗೇನು ಮಾಡಿದ್ದಾವೆ? ಹುಟ್ಟಿದ ತಕ್ಷಣ ಮಕ್ಕಳನ್ನು ಕೊಲ್ತಾ ಇದೆಯಲ್ಲ ಅಂತ ಕಾಮ ಇಲ್ಲೇ ಇಲ್ಲ, ಫುಲ್ ಸ್ಟಾಪ್ ತನಕ ಓದು ಪ್ರಶ್ನೆ ಮಾಡ್ಬಿಟ್ಟ. ನನ್ನ ಕಂಡೀಷನ್ನು ಇದ್ದಿದ್ದು ಹೀಗೆ, ನೀ ಪ್ರಶ್ನೆ ಮಾಡಿದೆ, ನಾನು ಬರ್ತೀನಿ ಅಂತ ಮಾಯ ಆಗ್ಬಿಟ್ಟು ಭೀಷ್ಮಾಚಾರ ಸಮೇತವಾಗಿ ಆ ಕೂಸಿನ ಸಮೇತವಾಗಿ ಮಾಯ ಆಗ್ಬಿಟ್ರು. ಇಷ್ಟಾಗ್ತದೆ. ಇಷ್ಟಾದ ಮೇಲೆ ವಾಪಸ್ ಬಂದ್ಬಿಟ್ಟವ. ಮುಗಿದೋಯ್ತಲ್ಲ, ಇನ್ನೇನು. ಇಲ್ಲಂತ ನೋಡ್ರಿ, ಆವಸ್ಥಿತಿರ್ನಾತಿ ಸುಖಾಯ ಮಾನುಷೇ ಯತಃಸುರಾಣಾಮತಯೇವ ಗಂತು ಐಚ್ಛನ್ನ ತಸ್ಯಾಹಿ ಬಭೂವ ಮಾನುಷಃ ದೇಹೋ ನರೋತ್ತೋ ಹಿ ತದಾ ಸಶಂತನೋಹೋ. ಇಲ್ಲಿ ಕಾರಣ ಕೊಡ್ತಾರೆ ಆಚಾರ್ಯ. ದೇವತೆಗಳಿಗೆ ಮನುಷ್ಯರ ಸಹವಾಸ, ಮನುಷ್ಯರ ಜೊತೆಗೆ ಮಾತನಾಡುವುದು, ಮನುಷ್ಯರ ಮುಟ್ಟಿಸ್ಕೊಳ್ಳೋದು ಮತ್ತು ಇವೆಲ್ಲ ದೇವತೆಗಳಿಗೆ ನಿಷಿದ್ಧ ಅಂತ ನಾವು ಹೇಳಿದ್ವಲ್ಲ ಮೊನ್ನೆ ಪ್ರವಚನದಲ್ಲಿ ಹೇಳಿದ್ವಲ್ವ.
ಗಂಗಾದೇವಿ ಶರೀರ ದೇವತಾ ಶರೀರ. ಶಂತನು ಮೂಲ ರೂಪದಲ್ಲಿ ಗಂಗಾದೇವಿ ಗಂಡನೇ, ವರುಣದೇವರೇ. ಆದರೆ ಗಂಡ ಮನುಷ್ಯ ದೇಹದಲ್ಲಿದ್ದಾನೆ, ಹೆಂಡತಿ ದೇವತಾ ದೇಹದಲ್ಲಿದ್ದಾಳೆ. ಮನುಷ್ಯರ ಜೊತೆಗೆ ವಾಸ ಮಾಡಲಿಕ್ಕೆ ದೇವತೆಗಳು ಹೆಚ್ಚು ಇಷ್ಟಪಡುವುದಿಲ್ಲ. ಆದ ಕಾರಣ ಈ ಭೀಷ್ಮಾಚಾರ್ಯರು ಕೊನೆ ದ್ಯುನಾಮಕ ವಸು ಏನಿದೆ ಆ ಕೂಸನ್ನು ಕೊಂದಂಗೆ ನಾಟಕ ಮಾಡಿ ಅವರು ಪ್ರಶ್ನೆ ಮಾಡಿದ ಮೇಲೆ ನಾನು ಇನ್ನು ಮನುಷ್ಯ ದೇಹದ ಗಂಡನ ಜೊತೆಗೆ ಇರಲಿಕ್ಕೆ ನನಗಿಷ್ಟ ಇಲ್ಲ ಅಂತ ತಾನು ಹೊರಟು, ಕೂಸು ಸಮೇತವಾಗಿ ಹೊರಟೋದು. ಇಲ್ಲೇನಾಯಿತು? ತಾಂ ಪುತ್ರ ನಿಧನೋದ್ಯುಕ್ತಾಂ ನ್ಯವಾರಯತ್ ಶಂತನು. ಯಾವಾಗ ಅವನು ನಿಷೇಧ ಮಾಡಿದ್ನೋ ಅವಳು ಯಾವಾಗ ಹೊರಟ್ಲೋ ಮುಂದೆ ನಿರ್ಗಮನಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಆಚಾರ ಕೊಡ್ತಾರೆ ನೋಡ್ರಿ. ಸುರೈರಪಿ ರಜಾತೈಸ್ತು ಗುಹ್ಯ ಧರ್ಮೋ ದಿವೌಕಸಾಂ ಕಾರಣಾಪಗಮೇ ಯಾಂತಿ ಧರ್ಮೋಪೇಶಾಂ ತಥಾವಿಧ ಅದೃಶ್ಯತ್ವಂ ಅಸಂಸ್ಪರ್ಶ ಹಿ ಅಸಂಭಾಷಣಮೇವಚ. ಇದು ಮೂರು ಧರ್ಮ ದೇವತೆಗಳಿಗೆ. ಏನು? ಅದೃಶ್ಯತ್ವ. ದೇವತೆಗಳು ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ಅಸಂಸ್ಪರ್ಶ, ದೇವತೆಗಳು ಮನುಷ್ಯರನ್ನ ಮುಟ್ಟೋದಿಲ್ಲ. ಅಸಂಭಾಷಣಂ, ಮನುಷ್ಯರ ಜೊತೆಗೆ ದೇವತೆಗಳು ಮಾತನಾಡೋದಿಲ್ಲ. ಇದು ದೇವತೆಗಳಿಗೆ ಇರುವ ರೂಲ್ಸ್. ಈ ರೂಲ್ಸ್ ಇದ್ದಿದ್ದರಿಂದ ಗಂಗಾದೇವಿ ದೇವ ಕಾರ್ಯ ಸಾಧನೆ ಆಗಬೇಕಾಗಿತ್ತಾದ ಕಾರಣ ಆ ಮಕ್ಕಳು ಹುಟ್ಟೋ ತನಕ ಬ್ರಹ್ಮದೇವರ ಮಾತು ಸತ್ಯ ಆಗಬೇಕಾದ ಕಾರಣ ಮಕ್ಕಳು ಹುಟ್ಟೋ ತನಕ ಅವ್ರ ಜೊತೆಗಿದ್ದಿದ್ದು. ಬಂದ ಕೆಲಸ ಆಗೋಯ್ತಲ್ಲ, ಬಂದ ಕೆಲಸ ಆದಮೇಲೆ ಇನ್ನು ಇಲ್ಲಿದ್ದು ಮಾಡೋದೇನು, ನನ್ನ ಕೆಲಸ ಮುಗೀತು ಅಂಥೇಳಿ ಆಕೆ ಮಾಯಾಜು ಅನ್ನೋದನ್ನು ಆಚಾರ್ಯರು ನಿರ್ಣಯಾತ್ಮಕವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಮಹೇತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ದೇವತೆಗಳು ಎಲ್ಲ ಅನಧಿಕಾರಿಗಳಿಗೆ ಅದೃಶ್ಯವಾಗಿರಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲರ ಕಣ್ಣಿಗೆ ಕಾಣ್ಬಿಟ್ರೆ ದೇವತೆಗಳಿಗೆ ಮಹತ್ವ ಕಾಣಿಸಲ್ಲ. ಅವಾಗ ಅತಿ ಪರಿಚಯಾದ ಅವಜ್ಞಾ ಸಂತತ ಗಮನ ತನಾದಲೋ ಭವತಿ ಅಂತ ದಿನ ಬೆಳಗಾದ್ರೆ ಮುಖ ನೋಡೋರನ್ನ ನಾವೇನು ವಿಶೇಷ ಉಪಚಾರ ಮಾಡ್ತೀವ? ದಿನ ನೋಡ್ತೀವಿ ಬಿಡ್ರೆ ಯಾವುದೇ ನೋಡಿದ ನಾವು ನೋಡಿದ್ದ ಎಷ್ಟು ವರ್ಷದಿಂದ ಇದ್ದೀವಿ ನಾವಿಲ್ಲಿ, ನೋಡಿ ಸಾಕಾಗೋಗಿದೆ ಆ ಮೂತಿನ ಅಂತೀವಿ ನಾವು. ದಿನ ಬೆಳಗಾದ್ರೆ ಮುಖ ನೋಡೋ ಮುಖಕ್ಕೆ ಉಪಚಾರ ಯಾರು ಮಾಡ್ತಾರ? ಅವ್ರು ದಿನ ಬರ್ತಾರೆ ಬಿಡ್ರಿ, ಅದನ್ನೇನು ಹೇಳ್ತೀರಿ, ಅದೇನು ವಿಶೇಷ. ಅಕಸ್ಮಾತ್ ಯಾರು ದಿನ ಬರೋರು ಬಂದಾಗ ಓಹೋ ಬನ್ರಿ ಏನು ಸಮಾಚಾರ ಅಂತ ಯಾವ ಮಾತಾಡ್ಸಲ್ಲ. ಅಪರೂಪಕ್ಕೆ ಬಂದವ್ರು ನಂಗೆ ಮಾತಾಡ್ತಾರೆ ಅಷ್ಟೇ. ದಿನ ಬರೋರಿಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬಿಡ್ರಿ, ಅವ್ರಿಗೇನು ಕೇಳೋದು, ಹೌದಲ್ಲ? ಅದಕ್ಕೆ ನೋಡ್ರಿ, ಗಂಡ ಹೆಂಡ್ತಿ ಗಂಡನ್ನ ಉಪಚಾರನೇ ಮಾಡಲ್ಲ. ಯಾಕೆ? ದಿನ ಬೆಳಗಾದ್ರೆ ಆ ಮೂತಿ ಈ ಮೂತಿ ತಪ್ಪಲಿಲ್ಲ, ಈ ಮೂತಿ ಆ ಮೂತಿ ತಪ್ಪಲಿಲ್ಲ, ವಿಶೇಷ ಉಪಚಾರನೇ ಇಲ್ಲ. ಆದರೂ ಉಪಚಾರ ಮಾಡಬೇಕಲ್ಲಿ. ಯಾಕೆ? ಗಂಡ ತನ್ನ ಬೇಳೆ ಬೇಯಿಸ್ಕೋಬೇಕು ಅಂದರೆ ಹೆಂಡತಿನ ಉಪಚರಿಸ್ಬೇಕು, ಹೆಂಡತಿ ತನ್ನ ಬೇಳೆ ಬೇಯಬೇಕು ಅಂದರೆ ಗಂಡನ ಉಪಚಾರ ಮಾಡಬೇಕು. ಯಾಕೆ? ಲೈಫ್ ಟೈಮ್ ಕಮಿಟ್ಮೆಂಟ್ ಅದು. ನೀನು ಅಲ್ಲಿ ಉದಾಸೀನ ಮಾಡಿದ್ರೆ ಜೀವನ ಮಾಡಲಿಕ್ಕಾಗಲ್ಲ, ಹೌದಲ್ಲ? ಹೆಂಡತಿನ ಸಂತೋಷ ಪಡಿಸ್ಬೇಕು, ಒಳ್ಳೆ ಮಾತಾಡಬೇಕು, ಅವಳು ಕೇಳಿದ್ದನ್ನು ಕೊಡಿಸ್ಬೇಕು. ಆವಾಗ ನಿನಗೇನು ಬೇಕೋ ಅದನ್ನು ಮಾಡ್ತಾಳೆ. ಫಸ್ಟ್ ನಾವೇ ಗಂಡಸ್, ಅದಕ್ಕೆ ಲೇಡೀಸ್ ಫಸ್ಟ್ ಅಂದಿದ್ದು ಅಲ್ಲಿಂದಲೇ ಸ್ಟಾರ್ಟ್ ಆಗಿರೋದು. ಸುಮ್ಮನೆ ಲೇಡೀಸಿಗೆ ಇದು ಕೊಟ್ಟಿಲ್ಲ, ಅದು ಲೇಡೀಸಿಗೆ ಪುರಾಣ ಇತಿಹಾಸಗಳಿಂದ ಕೊಟ್ಟಾರೆ. ಹೆಂಡತಿದೇ ಫಸ್ಟ್ ನಡೆಯೋದು, ಗಂಡ ನಡೀತದ ಅನುಭವ ಇದಿಲ್ಲ. ಹೆಂಡತಿನ ಕಾಂಟ್ಯಾಕ್ಟ್ ಮಾಡದೆ, ಹೆಂಡತಿ ಜೊತೆಗೆ ಡಿಸ್ಕಸ್ ಮಾಡದೆ ಗಂಡಸರು ಡಿಸೈಡ್ ಮಾಡ್ತಾರ? ಮಾಡಿ ನೋಡ್ಲಿ ಗೊತ್ತಾಗತ್ತೆ. ಅಲ್ಲ, ಶಾಸ್ತ್ರ ಇರೋದು ಹಾಗೆ. ಅವಳ ಅರ್ಧಾಂಗಿ, ಅವಳ ಜೊತೆಗೆ ನೀವು ವಿಷಯ ಹಂಚ್ಕೋಬೇಕು, ಕುತ್ಕೋಬೇಕು, ವಿಚಾರ ವಿನಿಮಯಗಳನ್ನು ಮಾಡ್ಕೋಬೇಕು. ನಿನ್ನ ಅಭಿಪ್ರಾಯ ಏನು ಅಂತ ಹೆಂಡತಿನ ಕೇಳಬೇಕು, ಹೆಂಡತಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಶಾಸ್ತ್ರ ಇರೋದು ಹಾಗೆ. ಅಂದರೆ ನನ್ನೇನು ಕೇಳ್ತೀರ್ರಿ, ಅವಳು ಯೋಗ್ಯಳಾಗಿದ್ದೆ, ನನ್ನೇನು ಕೇಳ್ತೀರ್ರಿ ಯಜಮಾನ್ರು ನೀವೇನು ಅನ್ಕೊಂತಿರೋದು ಮಾಡ್ರಿ, ನೀವೇನು ಮಾಡಿದ್ರು ಒಳ್ಳೇದೇ ಮಾಡ್ತೀರಲ್ವ ಮಾಡ್ರಿ ಅನ್ನುವಂಥ ಹೆಂಡತಿ ಆದರೆ ಪರವಾಗಿಲ್ಲ. ಕೈಯಲ್ಲಿ ಲಟ್ಟಣಿಗೆ ಇಟ್ಕೊಳ್ಳೋ ಹೆಂಡತಿ ಆದರೆ ನೀವೇನಾದ್ರು ಸಜೆಷನ್ ತೊಗೊಳ್ಳದೆ ಹೋದರೆ ಸ್ಟ್ರೈಕ್ ಸ್ಟಾರ್ಟ್ ಆಗತ್ತೆ ಮನೆಯಲ್ಲಿ. ಅದಕ್ಕೆ ಯಾವುದಕ್ಕೂ ಹೆಂಡತಿ ಜೊತೆ ಡಿಸ್ಕಸ್ ಮಾಡಿಬಿಡ್ರಿ ಮನೇಲಿ, ಯಾವುದೇ ವಿಷಯ ಇರ್ಬೋದು.
ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಯಾವ ವಿಚಾರವೂ ಗೊತ್ತಿಡಬಾರ್ದು ಅವರಿಬ್ಬರ ವಿಷಯದಲ್ಲಿ ಅಂತ. ನಾ ಹೇಳಿಲ್ಲ, ಮಹಾಭಾರತ ಹೇಳ್ತಿರೋದು. ಸ್ವಾಮಿಗಳು ಯಾಕೆ ಇವೆಲ್ಲ ಹೇಳ್ತಾರೆ ಅನ್ಬೇಡಿ. ಮತ್ತೆ ಮಹಾಭಾರತ ಹೇಳ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಬೇಕಾ, ಇಬ್ರು ಡಿಸ್ಕಸ್ ಮಾಡಬೇಕು ಮನೆಯಲ್ಲಿ. ಡಿಸ್ಕಸ್ ಮಾಡಿದ್ರೆ ವೈಮನಸ್ಸುಗಳು ಬರಲ್ಲ. ಇಲ್ಲದೆ ಇದ್ರೆ ಕೋಲನ್ನೇ ಕೋಲೆ ಮನೆಯಲ್ಲಿ ಪತ್ಯತಾಪಟ, ಇಲ್ಲ ಅಡಿಗೆ ಮನೆ ಸ್ಟ್ರೈಕ್ ಸ್ಟಾರ್ಟ್. ಈ ರೀತಿ ಅಂತೂ ಪ್ರಕಾರ ಇಲ್ಲಿ ಏನಾಯ್ತು, ತತಶ್ಚ ಮಾತ್ರ ಜಗತಾಂ ಗರೀಯಸಿ ಅನಂತಪಾರೇ ಅಖಿಲ ಸದ್ಗುಣಾಂಡವೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ. ಇಲ್ಲಿ ಯಥಾ ಪ್ರಕಾರವಾಗಿ ಟೋಟಲಿ ಎಷ್ಟು ವರ್ಷ ವಿದ್ಯಾಭ್ಯಾಸ ಮಾಡಿದ್ರು ಭೀಷ್ಮಾಚಾರ್ಯರು ಅಂದರೆ 425 ವರ್ಷ ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡ್ತಾರೆ. 100 ವರ್ಷ ಬೃಹಸ್ಪತ್ಯಾಚಾರ ಹತ್ರ ಅಧ್ಯಯನ ಮಾಡ್ತಾರೆ. ಟೋಟಲ್ 525 ವರ್ಷ ಅಧ್ಯಯನ. ಅಷ್ಟು ವರ್ಷ ಅಧ್ಯಯನ ಮಾಡ್ತಾರೆ ಅಂಥ ಜ್ಞಾನಿಗಳು. ನಮಗೆ ಕೋರ್ಸ್ ಇರೋದೇ 12 ವರ್ಷ. 1200 ವರ್ಷ ಓದಿದ್ದೀವಿ ಅನ್ನೋ ಫೀಲಿಂಗ್ಸು ಓವರ್ ಆ್ಯಕ್ಷನ್ಗಳು, ಫೋರ್ಸ್ ಬೇರೆ. ನಾವು ದೊಡ್ಡ ಪಂಡಿತರು, ನಾವು ಬೇಕಾದಷ್ಟು ಅಧ್ಯಯನ ಮಾಡಿದ್ದೀವಿ. ಏನು ನಿನ್ನ ತಲೆ ಅಧ್ಯಯನ ಮಾಡ್ತೀವಿ 12 ವರ್ಷಕ್ಕೆ? ವಾರ್ತೆಗಳ ಮುಖ್ಯಾಂಶಗಳು ಇದ್ದಂಗೆ ಓದಬೇಕಷ್ಟೇ. 12 ವರ್ಷಕ್ಕೆ ಅಧ್ಯಯನ ಮುಗಿಯಲ್ಲ. ಏನೋ ಒಂದು ಕೋರ್ಸ್ ಅಂತ ತೋರಿಸ್ಬೇಕಲ್ಲ ಜಗತ್ತಿಗೆ, ಹಂಗೆ ಓದೋದು ಅಷ್ಟೇ. ಲೈಫ್ ಟೈಮ್ ಓದಿದ್ರು ಮುಗಿಯಲ್ಲ ಓದು. ವಿದ್ಯೆಗೆ ಕೊನೆಯೇ ಇಲ್ಲ. ವಿದ್ಯಾ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಫುಲ್ ಸ್ಟಾಪ್ ಹಾಕೊಂಡ್ಬಿಡ್ತೀವಿ. ಇನ್ನು ಅಲ್ಲಿ ಮುಂದೆ ತನಕ ಹೋಗೋದೇ ಇಲ್ಲ. ಸ್ಟಾರ್ಟಿಂಗು ಏನ್ರಿ ಅಧ್ಯಯನ ಮಾಡಿದ್ರೆ ಎಲ್ಲ ಬರ್ತೀರಿ, ಎಲ್ಲ ಓದ್ಬಿಟ್ಟಿದ್ದೀವಿ. ಏನು ಓದಿದ್ದೀನಿ ಕಲಿ. ಅಧ್ಯಯನ ಅಷ್ಟು ಸುಲಭ ಅಲ್ಲ. ಓಂ ಅಧ್ಯಯನ ಮಾತ್ರವತಃ ನಾವಿಶೇಷಾತ್ ಇತ್ಯಾದಿ ಬ್ರಹ್ಮಸೂತ್ರಗಳು ಹೇಳ್ತಾವೆ. ಸದಾ 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 ಓದಬೇಕು, ಸದಾ ಸದಾ ಚಿಂತನೆ ಮಾಡಬೇಕು. ಯಾಕೆ ಹೇಳ್ರಿ ಸದಾ ಓದಬೇಕು ಅಂದಿದ್ದು? ಯಾಕೆ ಗೊತ್ತಾ? ನಮಗೆ ಜೀರ್ಣಶಕ್ತಿ ಹೆಚ್ಚು, ಜ್ಞಾಪಕ ಶಕ್ತಿ ಅಲ್ಲ. ಅಂದರೆ ಜೀರ್ಣಶಕ್ತಿ ಹೆಚ್ಚು ಅಂದರೆ ಅರ್ಥ ಆಯ್ತಲ್ಲ ನಮ್ಮ ಅವತಾರ ಯಾವುದಕ್ಕೆ ಅಂತ. ಏನು ಬೆಳಿಗ್ಗೆ ಮಧ್ಯಾಹ್ನ ಊಟ ಆಗಿದ್ರು ಅದನ್ನೇ ಜನವರಿ ಸಾಯಂಕಾಲ ಸಿಕ್ಕಾಪಟ್ಟಿ ಆಗುತ್ತೆ. ಇನ್ನು ಕೆಲವರು ನೋಡಬೇಕು, ಬೆಳಿಗ್ಗೆ ಹೇಳ್ತಾ ಇರ್ತಾರೆ, ಅದು ಯಾಕೋ ನೋಡ್ರಿ ಇವತ್ತು ಹೇಳ್ತಾ ತುಂಬ ಸಂತ ಆಗುತ್ತು. ರಾತ್ರಿ ಅದರ ಕುರುಡ್ಬೇಕು ಕಾರು ಹೋಗ್ತಾ ತಿಂದು ಮಲಗಿರ್ತಾನೆ. ಮತ್ತೆ ಬೆಳಗ್ಗೆದ್ದು ಯಾಕೋ ಸಂತ ಆಯ್ತು ಅಂತಾನೆ. ಅಂದರೆ ಬರೀ ತಿನ್ನೋದಕ್ಕೆ ನಮ್ಮ ಜೀವನ ಅಲ್ಲ, ಅಧ್ಯಯನ ಇದೆ. ಅಧ್ಯಯನವನ್ನು ಸರಿಯಾಗಿ ಮಾಡಬೇಕು. ಸದಾ 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 ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಪರಮಾತ್ಮನ ತತ್ವಜ್ಞಾನಕ್ಕಾಗಿ ದಾಹ ಇರಬೇಕು ನಮಗೆ. ಜ್ಞಾನ ಬೇಕು, ಜ್ಞಾನ ಬೇಕು, ಜ್ಞಾನ ಪಿಪಾಸಿಗಳಾಗಬೇಕು. ಸದಾ ಜ್ಞಾನದ ಕಡೆಗೆ ಗಮನ ಇತ್ತು ಅಂದರೆ ನಮ್ಮ ದೇವರು ತನ್ನ ಒಡಿಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ನನ್ನ ಜ್ಞಾನಕ್ಕೋಸ್ಕರವಾಗಿ ಇವನು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ, ಇದು ನನ್ನ ಕೂಸು ಅಂತ ದೇವರು ಸ್ವೀಕಾರ ಮಾಡ್ತಾನೆ. ಜ್ಞಾನ ಇದ್ದರೆ ದೇವರಿಗೆ ಹತ್ರ ಆಗ್ತದೆ. ಜ್ಞಾನ ಇಲ್ಲ, ದೇವರ ಪರಿಚಯನೇ ಆಗಲ್ಲ. ಜ್ಞಾನೇನೈವ ಪರಂಪದಂ. ಮೋಕ್ಷ ಬೇಕು ಅಂದರೆ ಭಗವಂತನ ಜ್ಞಾನ ಬಹಳ ಇಂಪಾರ್ಟೆಂಟ್ ಇರಲಿ. ಪ್ರಕೃತ ಇಲ್ಲೇನಾಯಿತು, ಯಥಾ ಪ್ರಕಾರವಾಗಿ 525 ವರ್ಷ ಅಧ್ಯಯನವನ್ನು ಮಾಡಿದ್ದಾರೆ. ಅದಾದಮೇಲೆ ಮುಂದೆ ಕೃಪಾಚಾರು, ಕೃಪಿ ಎಲ್ಲರೂ ಹುಟ್ಟಿದ ಕಥೆಯನ್ನೆಲ್ಲ ಹೇಳ್ತಾರೆ. ಅದಾದಮೇಲೆ ಭೀಷ್ಮಾಚಾರು, ಕೃಪಾಚಾರು, ದ್ರೋಣಾಚಾರು, ದ್ರುಪದ ರಾಜ, ವಿರಾಟ್ ರಾಜ ಇವರೆಲ್ಲ ಒಂದೇ ವಯಸ್ಸು. ಇವರಿಗೆಲ್ಲ ಒಂದು ದಿನ, 2 ದಿನ, 3 ದಿನ, 1 ವಾರದೊಳಗೆ ಡಿಫ್ರೆನ್ಸ್ ಅಷ್ಟೇ. ಎಲ್ಲರೂ ಒಂದೇ ವಯಸ್ಸಿನವರೇ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ವಿರಾಟ್ ರಾಜ, ದ್ರುಪದ ರಾಜ ಇವರೆಲ್ಲ ರೂಮ್ಮೇಟ್ಸ್ ಅಂತ ಕೂಡ ಅನ್ಬೋದು. ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು ಅಂತಲೂ ಹೇಳ್ಬೋದು. ಒಂದೇ. ಇಲ್ಲಿ ಏನಾಯಿತು, ಒಮ್ಮೆ ಶಂತನು ಚಕ್ರವರ್ತಿ ಇದ್ದಾನಲ್ಲ, ಬೇಟೆಗೆ ಅಂತ ಬಂದ. ಬೇಟೆಗೆ ಅಂತ ಬಂದ ಸಂದರ್ಭದಲ್ಲಿ ಅವನಿಗೆ ಮಧ್ಯದಲ್ಲಿ ಸತ್ಯವತೀ ದೇವಿಯ ದರ್ಶನ ಆಯಿತು. ಅವಳನ್ನ ನೋಡ್ದ. ಇವಳನ್ನು ಮದುವೆ ಮಾಡ್ಕೋಬೇಕಲ್ವಾ ಅಂದ್ಕೊಂಡ. ಕ್ಷತ್ರಿಯರಿಗೆ ಅದು ಒಂದು ಸ್ಟೇಟಸ್ಸು. ಏನು ಸ್ಟೇಟಸ್ ಗೊತ್ತಾ? ಕ್ಷತ್ರಿಯ ರಾಜರುಗಳಿಗೆ ಒಬ್ಬಳೇ ಹೆಂಡತಿ ಇದ್ದರೆ ಅವ್ರಿಗೆ ಸ್ಟೇಟಸ್ ಕಮ್ಮಿ.
ರಾಜರುಗಳು ಹೇಳ್ತಾ ಇರೋದು, ಅಯ್ಯೋ ಹೆಂಗಿದ್ರು ಸ್ವಾಮಿಗಳು ಪ್ರವಚನದಲ್ಲಿ ಹೇಳಿದ್ದಾರೆ ಅಂತ ಮನೆಗೆ ಹೋಗಿ ಮತ್ತೆ ಪ್ರಯತ್ನ ಮಾಡಿಬಿಟ್ಟಿರಿ. ಒಂದಕ್ಕೆ ತಲೆ ನೈಸ್ ರೋಡ್ ಆಗೋಗುತ್ತೆ, ಮತ್ತೆ ಇನ್ನೊಂದಕ್ಕೆ ಹೋಗ್ಬೇಡ್ರಿ. ಆದರೆ ಕ್ಷತ್ರಿಯ ರಾಜರುಗಳಿಗೆ ಹಿಂದಿನ ಕಾಲಕ್ಕೆ 100 ಜನ ಹೆಂಡತಿಯರಿದ್ರು. ಭಾಗವತದಲ್ಲಿ ಬರುತ್ತೆ, ಒಬ್ಬ ಮಹಾರಾಜ, ಅವನಿಗೆ ಎಷ್ಟು ಜನ ಹೆಂಡತಿಯರು ಗೊತ್ತಾ? ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಭಾಗವತದಲ್ಲಿ. 1 ಕೋಟಿ ಜನ ಹೆಂಡತಿಯರಿದ್ರಂತ. ಸಮರ್ಥ 1 ಕೋಟಿ ಜನ ಹೆಂಡತಿಯರಂತೆ. ಅವರು ದೇವತೆಗಳು. 1 ಕೋಟಿ ರೂಪವನ್ನು ತಗೊಂಡು ಕೋಟಿ ಜನ ಹೆಂಡತಿಯರ ಜೊತೆಗೆ ಸಂಸಾರ ಮಾಡುವ ಶಕ್ತಿ ಅವರಿಗಿರುತ್ತೆ. ಆದರೆ 1 ಕೋಟಿ ಜನ ಹೆಂಡತಿಯರಿದ್ದರೂ ಕೂಡ ಅವನಿಗೆ ಒಬ್ಬ ಹೆಂಡತಿಯಲ್ಲಿ 1 ಕೂಸು ಹುಟ್ಟಿಲ್ಲ. ಶಾಪ. ಕೆಲವರು ಹಾಗೆ ಆಗುತ್ತೆ, ಒಂದು ಮದುವೆ ಮಾಡ್ಕೋತಾರೆ, ಮೊದಲನೇ ಹೆಂಡತಿಯಲ್ಲಿ ಮಕ್ಕಳಾಗಲಿಲ್ಲ ಅಂತ 2ನೇ ಹೆಂಡತಿ ಮಾಡ್ತಾರೆ. ಸಂತಾನ ವಂಶಕ್ಕೆ ಬೇಕು ಅಂತ 2ನೇದು ಮಾಡ್ಕೊತಾರೆ. ಆ 2ನೇದಕ್ಕೂ ಅದೇ ಪ್ರಾಬ್ಲಮ್ ಇದ್ರೆ ಎಲ್ಲಿದಾಗ ಹೋಗ್ತದೆ. ಇದು ಹೆಂಡತಿ ವಿಷಯಕ್ಕೆ. ಇನ್ನು ಮಕ್ಕಳ ವಿಷಯಕ್ಕೆ, ಮೊದಲನೇದೇನೋ ಹೆಣ್ಣು ಹುಟ್ಬಿಡ್ತು, ಸೆಕೆಂಡ್ ಟೈಮ್ ಗಂಡು ಹುಟ್ಟಬಹುದು, ಅದು ಸೆಕೆಂಡ್ ಹೆಣ್ಣು ಹುಟ್ಬಿಡ್ತು. ನರಸಿಂಹದೇವರ ಅನುಗ್ರಹದಿಂದ 3ನೇದು ಗಂಡು ಗ್ಯಾರಂಟಿ ಅಂದರು, 3ನೇದು ಹೆಣ್ಣಾಗ್ಬಿಡ್ತು. ಈಗ 1 by 1 ಹಿಂಗೆ ಬೆಳೀತಾ ಇದ್ರೆ ಎಲ್ಲಿ ತನಕ ಬೆಳೆಸ್ತೀರಿ? ಗಂಡು ಬೇಕೇ ಬೇಕು ವಂಶಕ್ಕೆ ಅಂತ ದೇವರ. ಅದಕ್ಕೆ ನೀವು 1 by 1 ಹೆಣ್ಣು ಹುಟ್ಟಿದ್ದಾವಂದ್ರೆ ನೀವು ಭಾಗ್ಯವಂತರು ಅಂತ ಅರ್ಥ. ಹೆಣ್ಣು ಮಕ್ಕಳನ್ನು ಯಾರ ಮನೆಯಲ್ಲಿ ಪಡೀತಾರೋ ಆ ಮನೆ ಭಾಗ್ಯವನ್ನು ಪಡೀತದೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಎಲ್ಲರಿಗೂ ಅದೊಂದು ಹುಚ್ಚು, ದೇವರೇ ಆಗುತ್ತಾ ಏನು ಹೆಣ್ಣ ಅಲ್ಲೇ ನೀನು ಹುಟ್ಟಿದ್ದ ಹೆಣ್ಣಿಂದಾನೆ, ಹೆಣ್ಣ ರಾಗ ಯಾಕೆ? ಲಕ್ಷ್ಮೀದೇವಿ ಬಂದಾಳ ನಮ್ಮ ಮನೆಗೆ ಅಂತ ಯಾಕೆ ಅನ್ಕೊಳ್ಳಲ್ಲ? ಮನೆಯಲ್ಲಿ ಹೆಣ್ಣು ಹುಟ್ಟಿತು ಅಂದರೆ ಸಂಭ್ರಮ ಪಡಬೇಕು ಅಂತಾರೆ ಮಹಾಭಾರತದಲ್ಲಿ. ಪಟಾಕಿ ಹಾರಿಸ್ಬೇಕು, ದೀಪಾವಳಿ ಹಬ್ಬ ಮಾಡಬೇಕು. ಯಾಕೆ? ನಮ್ಮ ಮನೆಯಲ್ಲಿ ಹೆಣ್ಮಗು ಹುಟ್ಟಿದೆ ಅಂತ. ಎಲ್ಲರಿಗೂ ಒಂದು ರೋಗ ಆಗಿಬಿಟ್ಟು ಗಂಡು ಅವನು ಅಮೇರಿಕಕ್ಕೆ ಹೋಗಿ ಕುತ್ಕೋತಾನೆ, ನೀನು ಕೆಮ್ಮಿದ್ರೆ ನೀರು ಕೊಡೋಕೆ ಇರಲ್ಲ. ಅವನು ಹೆಂಡತಿ ಹೇಳ್ಕೊಡ್ತಾಳೆ ಅವನಿಗೆ. ಅದಕ್ಕೆ ಕಲಿಯುಗದಲ್ಲಿ ಏನು ಗೊತ್ತಾ ಒಂದು ಸ್ವಾರಸ್ಯ, ಹೆಣ್ಣು ಮಕ್ಕಳೆಲ್ಲ ಅಪ್ಪ ಅಮ್ಮನ ಸೇವೆ ಮಾಡ್ತಾರೆ, ಗಂಡು ಮಕ್ಕಳೆಲ್ಲ ಅತ್ತೆ ಮಾವನ ಸೇವೆ ಮಾಡ್ತಾರೆ. ಇವ್ರ ಕಥೆಯಲ್ಲಿ ಯಾಕೆ ಅವನಿಗೆ ಹೆಂಡತಿ ಭಯ, ಅವನಿಗೆ ಅವ್ರ ಅಪ್ಪ ಅಮ್ಮನ ಉಪಚಾರ ಮಾಡಲಿಲ್ಲ ಅನ್ನೋ ಭಯದಿಂದ ಅವನೇನು ಮಾಡ್ತಾನೆ, ಅತ್ತೆ ಮಾವ ಉಪಚಾರ ಮಾಡ್ತಾನೆ, ಅಪ್ಪ ಅಮ್ಮನ ಕೈ ಬಿಟ್ಬಿಡ್ತಾನೆ. ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮನ ಸೇವೆ ಮಾಡ್ತಾರೆ, ಗಂಡನ ಅಪ್ಪ ಅಮ್ಮನ ಸೇವೆ ಮಾಡಲ್ಲ. ಇದು ಕಲಿಯುಗದಲ್ಲಿ ನಡೀತದೆ ಅಂತ ಪುರಾಣಗಳು ಹೇಳವೆ. ಅದು ಎಲ್ಲರಿಗೂ ಗೊತ್ತದೆ, ಅನುಭವ ಸಿದ್ಧ ಇದೆ. ಅದಕ್ಕೆ ತಕ್ಕಾಗಿ ಅತ್ತೆ ಅನ್ನಿಸ್ಕೊಂಡು ಪ್ರಾಣಿನೂ ಹಾಗೆ ಇರಬೇಕು ಸೊಸೆ ಜೊತೆಗೆ. ನಾವು ಸೀನಿಯರ್ ಅಂಥೇಳಿ ಏನೋ ಕೋಡ್ ಬೆಳೆದಿದೆ ಅನ್ನಂಗೆ ಹುಚ್ಚುಚ್ಚಾಗಿ ನಡ್ಕೊತಾರೆ ಕೆಲವರು. ಅದು ತಪ್ಪೆ. ಮಗಳ ಥರ ನೀವು ನೋಡ್ರಿ, ಅವಳು ಮಗಳಿದ್ದಾಗ ಇರ್ತಾಳೆ. ಎಲ್ಲಿಯ ತನಕ ನಮಗೆ ಕೋಆರ್ಡಿನೇಷನ್ ಇಲ್ವೋ ಅಲ್ಲಿ ತನಕ ಸಂಸಾರ ಸರಿ ಹೋಗಲ್ಲ. ಅತ್ತೆ ಶಾಖ್ಯ ಬಿಡಬೇಕು, ಸೊಸೆ ವಿನಯ ತೋರಿಸ್ಬೇಕು. ಹಾಗಾದರೆ ಆವಾಗ ಮನೆ ನಂದಗೋಕುಲ ಆಗುತ್ತೆ. ಜೊತೆಗೆ ನಾಜ್ಞಿಯರಿದ್ರೋ ಮನೆ ಕುರುಕ್ಷೇತ್ರ ಗ್ಯಾರಂಟಿ. ಇದು ಸತ್ಯನೇ. ಇವತ್ತು ಜಗತ್ತಲ್ಲಿ ನಡೀತಿರೋದು ಅದೇ. ಅತ್ತೆ ನಿಜವಾಗ್ಲೂ ಪ್ರೀತಿಯಿಂದ ಸೊಸೆ ಮಾತಾಡಿಸ್ತಾ ಇರ್ತಾಳೆ. ಇದು ಬಂದುಬಿಡುತ್ತೆ ಪಿಶಾಚಿ. ಇದು ಬಂದು ಏನೋ ಕಿವಿಯಲ್ಲಿ ಏನೋ ಹಾಕ್ಬಿಟ್ಟು ಹೊರಡ್ಬಿಡ್ತಾಳೆ. ಅಮ್ಮ ರಿಸರ್ವ್ ಆಗಿಬಿಡ್ತಾಳೆ. ಏನು ಸಾಧ್ಯತೆಯೇನೋ ನಮ್ಮಮ್ಮ ನಮ್ಮ ಅತ್ತಿಗೆ ಚೆನ್ನಾಗಿದ್ದಾರೆ ಅಂತ ಸಂತೋಷ ಪಡಲ್ಲ. ನಮ್ಮಿದ್ದಾರ ಏನಾದ್ರು ಮಾಡಲೇಬೇಕಲ್ಲ, ಕೈ ಬಂದ್ಬಿಡ್ತಾಳೆ. ಅದೇ ಮಂಥರ ಏನೋ ತಿನ್ನಿಟ್ಬಿಡ್ತಾಳೆ. ತಿನ್ನಿಟ್ಟು ಹೋಗ್ಬಿಟ್ಟಾಳೆ, ಅವಳು ರಿಸರ್ವ್ ಆಗ್ಬಿಡ್ತಾಳೆ ಅತ್ತೆ.
ಆಯ್ತು ಅಂತ ಇವಳು ಮಾತಾಡ್ಸಕ್ಕೆ ಹೋಗ್ತಿರ್ತಾಳೆ. ಅವಳು ತಿರುಗಿ ನೋಡಲ್ಲ, ಇಗ್ನೋರ್ ಮಾಡ್ತಾಳೆ. ಇವಳಿಗೆ ಸ್ಟಾರ್ಟ್ ಆಗುತ್ತೆ ಅವಾಗ ಹರಿಕತೆ. ಅಲ್ಲಿಂದ ಏನಾಯ್ತು, ಮನೆ ಒಳಗೆ ಕಲಹ ಸ್ಟಾರ್ಟ್ ಆಗುತ್ತೆ. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋದು ನಮಗೆ ಇರೋಕ್ಕಾಗಲ್ಲ. ಇವೆಲ್ಲ ಯಾಕೆ ಗೊತ್ತಾ, ಈ ಪಿಶಾಚಿ ಇದ್ದಾಳಲ್ಲ ನಾದಿನಿ, ಅವಳು ಮಾಡೋ ಕೆಲಸ. ಅದನ್ನು ಮಾಡೋದು ಬಿಡಬೇಕು ಹೆಣ್ಮಕ್ಳು. ಮನೆಗೆ ಆ ಗಂಡನ ಮನೆಯಲ್ಲಿ ನೀವಿದ್ದಾಗ ಮನೆಗೆ ಬರೋ ಅತ್ತಿಗೆ ನಾದಿನಿಯರನ್ನ ನೀವು ಪ್ರೀತಿಸ್ರಿ, ಅವಳು ಅತ್ತಿಗೆಯರನ್ನ ಅವಳು ಪ್ರೀತಿಸ್ಬೇಕು. ಹಂಗಿದ್ರೆ ಸಂಸಾರ ಅಷ್ಟೇ. ಇಲ್ಲದೆ ಇದ್ರೆ ಅವ್ಯವಸ್ಥೆ ಸಂಸಾರವೇ. ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋ ಹಿ ಭಯಂಕರ. ಎಲ್ಲ ಭಯಂಕರ ಪ್ರಸಾದಗಳೇ ಆಗ್ತವೆ. ಇದು ಲೈವ್ ನಡೀತಾ ಇರೋದು, ನಾವು ಹೇಳ್ತಾ ಇರೋದು ಪ್ರವಚನದಲ್ಲಿ. ಇದು ಪುರಾಣಗಳಲ್ಲಿ ಹೇಳಿದ್ದು, ನಡೀತಾ ಇರೋದು ಅದೇ. ಇಷ್ಟು ದಿವಸ ಏನಾದ್ರು ಮಾಡಿದರೆ ಅದನ್ನು ಬಿಡಬೇಕು, ಸರಿ ಮಾಡ್ಬೋದು, ಕಾಂಪ್ರಮೈಸ್ ಆಗಬೇಕು, ಸೌಹಾರ್ದದಿಂದ ಇರಬೇಕು. ಸೌಹಾರ್ದದಲ್ಲಿ ಸಿಗುವ ಸುಖ ಪಿನ್ನಿಡೋದ್ರಲ್ಲಿ ಸಿಗಲ್ಲ, ನೆಮ್ಮದಿ ಕೆಡುತ್ತಷ್ಟೇ. ಸೌಹಾರ್ದದಿಂದ ಇರ್ರಿ, ಪ್ರೀತಿಯಿಂದ ಇರ್ರಿ. ಪ್ರೀತಿಯಿಂದ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ. ಅಸೂಯೆ, ದ್ವೇಷ ಇತ್ಯಾದಿಗಳು ಮಾಡಿದ್ರೆ ಸಂಸಾರ ಏನಾಗುತ್ತೆ, ಅನುಭವ ಆಗೋದಕ್ಕೆ ಗೊತ್ತಿರುತ್ತೆ ಅಷ್ಟೇ. ಈ ರೀತಿಯಾಗಿ ಅಂತೂ ಇರಲಿ. ಪ್ರಕೃತ ಈ ಮಹಾನುಭಾವ ಏನು ಮಾಡ್ದ, ಸತ್ಯವತಿ ದೇವಿಯನ್ನು ನೋಡಿದ. ಅವಳನ್ನ ನೋಡಿದ ತಕ್ಷಣ ನನ್ನ ಮದುವೆ ಮಾಡ್ಕೋ ಅಂತ ಕೇಳಬೇಕಾಯ್ತು. ಸತ್ಯವತಿ ದೇವಿ ಯಾರು ಅದು ಗೊತ್ತಿಲ್ಲ. ಸತ್ಯವತಿ ದೇವಿ ವಸುಮಹಾರಾಜ ಅಂತ ಒಬ್ಬ ಮಹಾರಾಜ. ಆ ಮಹಾರಾಜನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ಮೀನಿನ ಹೊಟ್ಟೆಯಲ್ಲಿ ಜನ್ಮ ಅವರಿಗೆ. ವಸುಮಹಾರಾಜನ ಪರಾಕ್ರಮದಿಂದ ಹುಟ್ಟಿದವರು. ಮೀನಿನಲ್ಲಿ ಹುಟ್ಟುತ್ತಾರೆ. ಒಂದು ಗಂಡು ಒಂದು ಹೆಣ್ಣು ಹುಟ್ಟುತ್ತೆ. ಮನುಷ್ಯ ಶರೀರ. ಗಂಡು ಕೂಸೆ ವಿರಾಟ್ ರಾಜ, ಹೆಣ್ಣು ಮಗುವಿಗೆ ಸತ್ಯವತಿ ದೇವಿ. ಅವರು ಪ್ರಾಮಾಣಿಕರಾಗಿ ಮಹಾರಾಜನ ಕೊಡೋಕೆ ಬಂದಾಗ ಮಹಾರಾಜ ಏನಿಂದ ವಸು ಮಹಾರಾಜ ಗಂಡು ಕೂಸನ್ನ ತಾನಿಟ್ಕೊಂಡ. ಅದೇ ವಿರಾಟ್ ರಾಜ, ಮತ್ಸ್ಯ ದೇಶ, ಮತ್ಸ್ಯರಾಜ ಅಂತ ಪ್ರಸಿದ್ಧನಾದ. ಸತ್ಯವತಿ ಇದ್ದಾಳಲ್ಲ ಹೆಣ್ಣು ಮಗು, ಅದನ್ನ ಈ ಬೆಸ್ತರು ಇರ್ತಾರಲ್ಲ ಅವ್ರ ಮನೆಗೆ ಕೊಟ್ಟು ಕಳ್ಸಿಕ, ನೀವೇ ಸಾಕೊಡ್ರಿ ಕೂಸಿನ ಅಂತ. ಪ್ರತಿದಿನ ಪ್ರತಿ ಖರ್ಚಿಗೆಲ್ಲ ನೀವು ಫೋನ್ ಪೇ ಮಾಡ್ತೀನಿ, ನೀವೇನು ಗಾಬರಿ ಆಗ್ಬೇಡ್ರಿ, ಅದ್ರ ಖರ್ಚೆಲ್ಲ ನಾನು ನೋಡ್ಕೊತೀನಿ ಇಂದ ರಾಜ. ಸರಿ ಆಯ್ತು. ಈ ರೀತಿಯಾಗಿ ಅವ್ರ ಮನೆಯಲ್ಲಿ ಬೆಳೆದಿದ್ದು ಮಹಾತಾಯಿ ಸತ್ಯವತಿ. ಅವಳು ಮೂಲ ರೂಪದಲ್ಲಿ ಪಿತೃಗಳ ಶಾಪ ಅವಳಿಗೆ, ಅದಕ್ಕೆ ಸತ್ಯವತಿಯಾಗಿ ಹುಟ್ಟಿದ್ದಾಳೆ ಆ ಮಹಾತಾಯಿ. ದಾಶರಾಜನ ಮನೆಯಲ್ಲೇ ಬೆಳೆದಿದ್ದಾಳೆ. ಅವಳಿಗೆ ಅಚ್ಚೋದೆ ಎಂಬ ಅಪ್ಸರ ಸ್ತ್ರೀಯರು. ಅವಳಿಗೆ ಪಿತೃದೇವತೆಗಳ ಶಾಪ ಕೊಟ್ಟರು ಒಂದ್ಸಾರಿ. ಅದು ಒಂದು ಕಥೆ. ಮತ್ತೆ ಮಹಾಭಾರತ ಕೇಳಿದ್ರೆ ಕೂತ್ರೆ ನಿಂತ ಒಂದೊಂದು ಕಥೆಗಳು ಹೇಳಬೇಕು. ಅದಕ್ಕೆ ಸಾಮಾನ್ಯವಾಗಿ ಮಾತಾಡ್ತಾ ಇರೋದಕ್ಕೆ ಅಯ್ಯೋ ನಮ್ದು ಮಹಾಭಾರತ ಗುರು ಅಂತ. ಮಹಾಭಾರತ ಅಂದರೆ ಹಾಗೆ ಒಂದೊಂದು ಕಾನ್ಸೆಪ್ಟಿಗೂ 4 ಕಥೆ ಇರುತ್ತೆ. ಒಂದು ಕಾನ್ಸೆಪ್ಟಿಗೆ ಒಂದು ಕಥೆ ಅಲ್ಲ, ಅಲ್ಲಿ ಅವಾಂತರ ಕಥೆಗಳು ಬೇರೆ 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 ಇರುತ್ತೆ. ಅವ್ರು ಯಾರು ಅಂದರೆ ಅವ್ರು ಯಾರು ಅನ್ನೋದಕ್ಕೆ ಒಂದು ಕಥೆ ಹೇಳಬೇಕು. ಇವ್ರು ಮುಂದಿನ ಕೈ ಇನ್ನೊಂದು ಕಥೆ ಹೇಳಬೇಕು. ಹೀಗೆ ಕಥೆಗಳ ಮೇಲೆ ಕಥೆಗಳು ಪೋಣಿಸ್ತಾ ಹೋಗ್ತಾರೆ ವೇದವಾಸ್ತಿಯವರು. ಈ ರೀತಿಯಾಗಿ ನೋಡ್ತಾನೆ. ಆ ಬೆಸ್ತ ರಾಜ ಇದ್ದಾನಲ್ಲ, ಅವನ ಹತ್ರ ಹೋಗಿ ದಾಸರಾಜ ಅವನ ಮನೆಯಲ್ಲೇ ಬೆಳೆದಿದ್ದರಿಂದ ಅವನ ಹತ್ರ ಹೋಗ್ತಾನೆ. ಶಂತನು, ನಾನು ನಿನ್ನ ಮಗಳನ್ನು ಮದುವೆ ಮಾಡ್ಕೊಡ್ತೀನಿ, ಕೊಟ್ಟು ನನಗೆ ಮದುವೆ ಮಾಡು ಅಂತ ಕೇಳ್ತಾನೆ. ಚಕ್ರವರ್ತೀತ, ಮಹಾರಾಜ ಅಲ್ಲ, ಚಕ್ರವರ್ತಿ. ಮಹಾರಾಜ ಅಂದರೆ ಯಾವುದೋ ಒಂದು ದೇಶಕ್ಕೆ ರಾಜ. ಚಕ್ರವರ್ತಿ ಅಂದರೆ ಎಲ್ಲ ದೇಶದ ರಾಜರುಗಳು ಬಂದು ಅವನು ಕಾಲಿಗೆ ಬೀಳ್ತಾರೆ. ಅಂಥ ಸ್ಥಾನ ಒಂದು ಶಂತನದು. ಅಂಥ ಪರಾಕ್ರಮಿ, ಅಂಥ ಚಕ್ರವರ್ತಿ. ಅಂಥವನು ನಿನ್ನ ಮಗಳನ್ನ ಮೆಚ್ಕೊಂಡಿದ್ದೀನಿ, ನಿನ್ನ ಮಗಳ ಕರ್ಕೊಂಡು ಹೋಗ್ತೀನಿ ಅನ್ನಲಿಲ್ಲ ಅಂತ ಇಷ್ಟ ಬಂದಿದೆ. ನೀನು ಮನಸಾರೆ ಸಂತೋಷದಿಂದ ನಿನ್ನ ಮಗಳನ್ನು ನನಗೆ ಕೊಡೋದಾದರೆ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ಪಾಪ ಒಬ್ಬ ಚಕ್ರವರ್ತಿ ಬಂದು ಈ ಮಾತನ್ನು ಕೇಳ್ತಾ ಇದ್ರೆ ಅವ್ರು ಯಾಕೆ ಬೇಡ ಅಂತಾರೆ? ಕಂಡೀಷನ್ ಆಗಿಲ್ಲ. ಏನು?
ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡ್ತೀನಿ, ಆದರೆ ಮುಂದೆ ಹಸ್ತಿನಾಪುರಕ್ಕೆ ನನ್ನ ಮಗಳಲ್ಲಿ ಹುಟ್ಟುವ ಮಕ್ಕಳಿಗೆ ನೀನು ರಾಜ್ಯ ಕೊಡ್ತೀಯಾ? ಯಾಕೆ ಅಂದರೆ ಭೀಷ್ಮಾಚಾರ್ಯ ಇದ್ದಾರೆ ಈಗ ಅವ್ರಿಗೆ. ಭೀಷ್ಮಾಚಾರ್ಯ ಮೊದಲನೇ ಹೆಂಡತಿ ಮಗ. ಸಾಮಾನ್ಯವಾಗಿ ದೊಡ್ಡ ಮಗನಿಗೆ ತಾನೇ ಆಸ್ತಿ ಹೋಗೋದು ಫಸ್ಟು ಸ್ಟಾರ್ಟಿಂಗ್. ಅಧಿಕಾರ ಹಸ್ತಾಂತರ ಆಗೋದು ಹೇಗಾಗುತ್ತೆ? ಅದಕ್ಕೆ ಕಂಡೀಷನ್, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ನಂದು ಅಡ್ಡಿ ಇಲ್ಲ, ಆದರೆ ನನ್ನ ಮಗಳಲ್ಲಿ ಹುಟ್ಟುವ ಮಕ್ಕಳಿಗೇನೆ ನೀನು ರಾಜ್ಯ ಕೊಡಬೇಕು, ಇದು ಕಂಡೀಷನ್. ಓಕೆನಾ? ಅವನು ಉತ್ತರನೇ ಕೊಡಲಿಲ್ಲ. ಯಾಕೆಂದರೆ ಇನ್ನೊಬ್ಬ ಮಗ ಇದ್ದಾನಲ್ಲ, ಅಲ್ಲಿ ಹೆಂಗೆ ಕಮಿಟ್ ಆಗ್ತಾಗುತ್ತೆ. ಸೈಲೆಂಟಾಗಿ ವಾಪಸ್ ಹೋಗ್ಬಿಟ್ಟ ಮನೆಗೆ. ಪ್ರತಿ ಸಲ ಆಚೆಯಿಂದ ಬಂದರೆ ನಗನಗುತ್ತಾ ಬರ್ತಾ ಇದ್ದ ಶಂತನು. ಅವತ್ತು ಮುಖ ಮಾಡ್ಕೊಂಡು ವಾಪಸ್ ಬಂದಿದ್ದಾನೆ. ಇದನ್ನು ಭೀಷ್ಮಾಚಾರ್ಯ ಅಬ್ಸರ್ವ್ ಮಾಡಿದ್ರು. ಅಬ್ಸರ್ವ್ ಮಾಡಿ ಇವನು ಕರೆದ್ರು, ಸಾರಥಿನ ಕರೆದ್ಬಿಟ್ಟು ಕೇಳ್ತಾರೆ, ಯಾಕೆ ಇವತ್ತು ನಮ್ಮ ತಂದೆ ಇಷ್ಟು ಡಿಪ್ರೆಸ್ಸಿಗೆ ಹೋಗಿದ್ದಾರೆ, ಯಾಕೆ ಹಿಂಗಾಗಿದ್ದಾರೆ, ಮುಖ ಬಾಡಿ ಹೋಗಿದೆ, ಏನೋ ಪ್ರಾಬ್ಲಮ್ ಇದ್ದಾಗಿದೆ. ಏನು ಪ್ರಾಬ್ಲಮ್? ಏನೂ ಇಲ್ಲ, ನಾವು ಬೇಟೆಗೆ ಅಂತ ಹೋದ ಸಂದರ್ಭದಲ್ಲಿ ಸತ್ಯವತಿ ಎಂಬ ಸುಂದರಿಯನ್ನು ಅವರು ನೋಡಿದ್ರು, ಅವರನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟರು. ಆದರೆ ಆ ದಾಸರಾಜ ಅವಳಲ್ಲಿ ಹುಟ್ಟೋ ಮಕ್ಕಳಿಗೆ ರಾಜ್ಯ ಕೊಡುವುದಾದರೆ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ನಿಮ್ಮ ತಂದೆಗೆ ಏನು ಮಾತಾಡದೆ ವಾಪಸ್ ಬಂದರು. ಯಾಕೆ ಅಂದರೆ ಗಂಗಾದೇವಿ ಮೊದಲನೇ ಹೆಂಡತಿ, ಗಂಗಾ ಪುತ್ರ ಭೀಷ್ಮಾಚಾರ್ಯ ದೊಡ್ಡ ಮಗ ಇದ್ದಾಗ ಆಮೇಲೆ ಎರಡನೇ ಹೆಂಡತಿಯಲ್ಲಿ ಹುಟ್ಟೋ ಮಕ್ಕಳಿಗೆ ಆಸ್ತಿ ನಾನು ಕೊಡ್ತೀನಿ ಅಂದರೆ ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದ ಮಗನ ಕತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ತುಂಬ ನೊಂದುಕೊಂಡಿದ್ದಾರೆ ನಿಮ್ಮಪ್ಪ. ಆಯ್ತು, ರಥದಲ್ಲಿ ಕೂತ್ಕೊಂಡ್ರು ಭೀಷ್ಮಾಚಾರ್ಯರು, ವಿಷ್ಣುರಾಗ ಭೀಷ್ಮ ಅಂತ ಇನ್ನು ಆಮೇಲೆ ಬಿರೋದು ಬರ್ತವ್ರಿಗೆ. ಅಲ್ಲಿಂದ ಬಂದು ಅವರ ಹತ್ರ ಹೇಳ್ತಾರೆ, ನೋಡಪ್ಪ, ದಾಸರಾಜನಿಗೆ ಹೇಳ್ತಾರೆ ಭೀಷ್ಮಾಚಾರ್ಯ, ನೀನೇನು ಗಾಬರಿ ಆಗಬೇಡ, ನಿನ್ನ ಸಂತೋಷವಾಗಿ ನಿನ್ನ ಮಗಳನ್ನು ನಮ್ಮ ತಂದೆ ಕೊಟ್ಟು ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಹಂಗೆ ಮಾಡೋಕ್ಕಾಗಲ್ಲಪ್ಪ ಅಂದ ಅವನು. ಯಾಕೆ? ನಾಳೆ ನಿಮ್ಮಪ್ಪನೇ ನಿನ್ನ ಸಿಂಹಾಸನದಲ್ಲಿ ಕೂರಿಸ್ತಾನೆ, ನನ್ನ ಮಗಳಲ್ಲಿ ಹುಟ್ಟೋ ಮಕ್ಕಳುಗಳಿಗೆ ಕಥೆಯೇನು? ನೀನೇ ರಾಜನಾಗಿ ಬಿಡ್ತೀಯ, ನೀನು ರಾಜ ಆಗ್ತೀಯ, ನನ್ನ ಮಕ್ಕಳು ಕೊತ್ತಂಬರಿ ಬೀಜ ಹಾಕ್ತಾರೆ ಅಷ್ಟೇ. ಅವಾಗ ಇದೆಲ್ಲ ಬೇಡ, ನಾನು ಒಪ್ಪಲ್ಲ ಅಂದ ತಕ್ಷಣ ಭೀಷ್ಮಾಚಾರ್ಯ ಹೇಳ್ತಾರೆ, ಆ ಗಾಬರಿ ನಿನಗೆ ಬೇಡ, ಈ ಜನ್ಮದಲ್ಲಿ ಈ ಶರೀರದಿಂದ ಸಿಂಹಾಸನದಲ್ಲಿ ಕುತ್ಕೊಂಡು ಪಟ್ಟಾಭಿಷಿಕ್ತನಾಗಿ ಮಹಾರಾಜ ಅನಿಸ್ಕೊಂಡು ನಾನು ರಾಜನಾಗಿ ರಾಜ್ಯಭಾರ ಮಾಡೋದಿಲ್ಲ, ಇದು ನನ್ನ ಪ್ರತಿಜ್ಞೆ. ನಾನು ಯಾವತ್ತೂ ಯಾವ ಕಾರಣಕ್ಕೂ ಸಿಂಹಾಸನದಲ್ಲಿ ಕುತ್ಕೊಂಡು ರಾಜನಾಗಿ ನಾನು ಮಹಾರಾಜ ಅಂತ ಹೇಳಿಕೊಂಡು ರಾಜ್ಯಭಾರ ಮಾಡಲ್ಲ. ನಿನ್ನ ಮಗಳಲ್ಲಿ ಹುಟ್ಟುವ ಮಕ್ಕಳಿಗೇನೆ ರಾಜ್ಯ ಸಿಗುವಂತೆ ನಾನು ಮಾಡ್ತೀನಿ. ಇದು ಮೊದಲನೇ ಪ್ರತಿಜ್ಞಾ. ಸರಿ, ಸೆಕೆಂಡ್ ಒಂದಿದೆ, ಏನು ಗೊತ್ತಾ? ನೀನು ಬೇಡ ಅಂದೆಪ್ಪ, ನಾಳೆ ನಿನ್ನ ಮಕ್ಕಳು ಕೇಸ್ ಹಾಕಿದ್ರೆ ಏನು ಮಾಡ್ತೀವಿ? ನೀನೇನೋ ಬೇಡ ಅಂದು ನಿನ್ನ ಮಕ್ಕಳು ಇರ್ತಾರಲ್ಲ ಮುಂದೆ, ಮತ್ತು ಅವ್ರು ಕೇಸ್ ಹಾಕಿದರೆ ಮಕ್ಕಳಿದ್ದರೆ ತಾನೇ ಕೇಸ್ ಹಾಕೋಕ್ಕೆ. ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಬದುಕಿರೋ ತನಕ ಅಂತ ಪ್ರತಿಜ್ಞೆ ಮಾಡ್ತೀನಿ. ಎಂಥ ಜಗತ್ತಿನಲ್ಲಿ ತಂದೆ ಮದುವೆಗೋಸ್ಕರ ಜಗತ್ತಲ್ಲಿ ಯಾರು ಇಂಥ ಪ್ರತಿಜ್ಞೆ ಮಾಡೋಕ್ಕಾಗುತ್ತೇನ್ರಿ? ಅವ್ರು ಏನಂತ ನೋಡ್ರಿ, ಸತಸ್ಯ ವಿಶ್ವಾಸ ಕೃತೆ ಪ್ರತಿಜ್ಞಾಂ ಚಕಾರನಾಹಂ ಕರವಾಣಿ ರಾಜ್ಯಂ ತಥೈವ ಮೇ ಸಂತತಿತೋ ಭಯಂತೆ ವೈತುರ್ಧ್ವರೇತಾಹ ಸತತಂ ಭವಾನಿ. ಎರಡು ಪ್ರತಿಜ್ಞೆ ಮಾಡಿಬಿಟ್ರು. ಜೀವನದಲ್ಲಿ ಈ ದೇಹ ಇರೋ ತನಕ ನಾನು ಸಿಂಹಾಸನದಲ್ಲಿ ಕುತ್ಕೊಂಡು ನಾನು ಮಹಾರಾಜನಾಗಿ ರಾಜನಾಗೋದಿಲ್ಲ, ಮೊದಲನೇ ಪ್ರತಿಜ್ಞೆ. ಎರಡನೆಯದು, ನನ್ನ ಸಂತತಿ ಮುಂದೆ ರಾಜ್ಯ ಕೇಳ್ತವೆ ಅನ್ನೋ ಸಂದೇಹ ನಿನಗಿದ್ರೆ ನಾನು ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡಿಕೊಂಡಿರ್ತಾರೆ ಸಂತತಿ ಭಯ, ನಾನು ಬ್ರಹ್ಮಚಾರಿಯಾಗಿದ್ದು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ರು ಮಹಾನುಭಾವರು. ಅದಕ್ಕಂತಾರೆ ಭೀಮಂ ಭಯಂಕರಂ ಮೃತಂ ಯಸ್ಯ ಸಹ.
ದೊಡ್ಡ ಪ್ರತಿಜ್ಞೆ ಇದು. ತಂದೆಯನ್ನ ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಂತಾರೆ ಭೀಮಮೃತತ್ವಾಧ್ಯುತಸ್ಯ ನಾಮ ಕೃತ್ವಾದೇವ ಭೀಷ್ಮತಿ ಅಚೀಕೃಪತ್. ಅವ್ರ ಹೆಸರು ಏನು? ದೇವವ್ರತ ಅಂತ ಹೇಳಿ ಅವ್ರ ಹೆಸರು ನಾಮಕರಣ ಮಾಡಿದ್ದು ದೇವವ್ರತ ಅಂತ. ಅಲ್ಲಿ ಪ್ರತಿಜ್ಞೆ ಮಾಡಿದ್ದರಿಂದ ಅತ್ಯಂತ ಭಯಂಕರವಾದ ಪ್ರತಿಜ್ಞೆ ಆದ ಕಾರಣ ದೇವತೆಗಳೆಲ್ಲ ಅವರಿಗೆ ಭೀಷ್ಮ ಅಂತ ಪುಷ್ಪವೃಷ್ಟಿ ಮಾಡ್ತಾರೆ. ಏನು ಪ್ರತಿಜ್ಞೆ ಇದು? ಜನ್ಮ ಕೊಟ್ಟ ತಂದೆಗೆ ಮದುವೆ ಮಾಡಿಸ್ಬೇಕು ಅಂತ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ರಾಜನಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಅಂದರೆ ಎಂಥ ಅದಕ್ಕೆ ಭೀಷ್ಮ ಪ್ರತಿಜ್ಞಾ ಅಂತ ಕರೀತಾರೆ. ಅದಕ್ಕೆ ಎಲ್ಲರೂ ಅವ್ರನ್ನ ಭೀಷ್ಮ 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 ಅಂತ ಕರೆದ್ರು. ಭೀಷ್ಮ ಅಂದರೆ ಏನು? ಅತ್ಯಂತ ಭಯಂಕರವಾದ ಪ್ರತಿಜ್ಞೆ ಮಾಡಿದವರು. ಎಂಥ ತ್ಯಾಗ ರೀ ಇದು. ಜಗತ್ತಲ್ಲಿ ಇಂಥ ತ್ಯಾಗ ಯಾರು ಮಾಡ್ತಾರೆ? ಕೊಡೋ ನೋಟಲ್ಲಿ ಒಂದು ನೋಟ್ ಹಳೆಯ ನೋಟ್ ಕೊಟ್ಟರು ಇದು ಬೇಡ ಹೊಸ ನೋಟ್ ಕೊಡು ಅಂತ ಹೇಳೋರು ನಾವು. ಒಂದು ನೋಟ್ ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋದು ಒಪ್ಕೊಳ್ಳಲ್ಲ ನಾವು. ಹೌದಲ್ಲ? ಯಾರು ಹಳೆಯ ನೋಟ್ ಕೊಟ್ಟರೆ ಇದು ಯಾಕೋ ನಡೆಯುತ್ತೋ ಇಲ್ಲಪ್ಪ ಹೊಸದು ಕೊಟ್ಬಿಟ್ರಪ್ಪ. ಇಂಥ ಮಹಾನುಭಾವ್ರನ್ನ ಇನ್ನು ರಾಜ್ಯನೇ ನನಗೆ ಬೇಡ ಅನ್ನೋದರಲ್ಲಿ ಶ್ಲೋಕದಲ್ಲಿ ಅಂಥ ಪ್ರತಿಜ್ಞೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ. ಭೀಷ್ಮಾಚಾರ್ಯರ ಆ ಪ್ರತಿಜ್ಞೆಗೆ ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ನೋಡಪ್ಪ. ಶಂತನು ಚಕ್ರವರ್ತಿ ಏನು ಭಾಗ್ಯವಂತನೋ, ತನ್ನ ಮದುವೆಗೋಸ್ಕರ ಮಗ ತನ್ನನ್ನೇ ಅವನ ಜೀವನದ ಸ್ಯಾಕ್ರಿಫೈಸ್ ಎಂತ ಕರೆಯುವುದು. ಮದುವೆ ಆಗಲ್ಲ, ರಾಜ್ಯನೂ ಬೇಡ, ಆದರೆ ರಾಜ್ಯಭಾರ ಮಾಡಿದ್ದವರೇ, ಆದರೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಲ್ಲ ಅಷ್ಟೇ. ರಾಜ್ಯಭಾರ ಮಾಡಿದ್ದು ಭೀಷ್ಮಾಚಾರ್ಯರೇ, ಆದರೆ ಸಿಂಹಾಸನದಲ್ಲಿ ಕೂಡಲಿಲ್ಲ. ಆದರೆ ಅವರಿಗೆ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ. ಪಾಂಡವರನ್ನೆಲ್ಲ ಮಕ್ಕಳ ಥರ ನೋಡಿ. ಇಂಥ ಜೀವರಾಶಿ ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ ದ್ಯುನಾಮಕ ವಸುಗಳು. ಅಂಥ ಮಹಾನುಭಾವ. ಅದಾದ ಮೇಲೆ ಸತ್ಯವತಿ ದೇವಿಯನ್ನು ಶಂತನು ವೈಭವದಿಂದ ವಿವಾಹವಾಗ್ತಾನೆ. ಅಲ್ಲೇ ಚಿತ್ರಾಂಗದ ವಿಚಿತ್ರವೀರ್ಯ ಅಂತ 2 ಗಂಡು ಮಕ್ಕಳು ಹುಡ್ತಾರೆ. ಮುಂದೇನಾಯಿತು? ನಾಳೆ ಹೇಳುವ. ನಾಳೆನೇ ಮಂಗಳ ಮಹೋತ್ಸವ ಇದೆ. ವಿಶೇಷವಾಗಿ ಅತಿ ಸಾಮೀಪ್ಯದಲ್ಲಿ ನರಸಿಂಹ ಜಯಂತಿ ಉತ್ಸವ ವೈಭವದಿಂದ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಮಾದರಾಚಾರ್ಯರು, ನರಹರಿಯಾಚಾರ್ಯರು ಎಲ್ಲ ಸೇರಿಕೊಂಡು ವೈಭವದಿಂದ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ನಿಮ್ಮಗಳ ಸಹಕಾರ ಅತ್ಯವಶ್ಯವಾಗಿ. ಕಾಯೇನ ವಾಚ ಮನಸ ಸೇವೆ ಮಾಡಿರಿ ಮತ್ತು ತನು ಮನ ಧನದಿಂದ ಮಾಡಿ. 2 ಬೇಕು. ಕಾಯೇನ ವಾಚ ಮನಸನೂ ಬೇಕು, ತನು ಮನ ಧನದಿಂದಲೂ ಮಾಡಬೇಕು. ವಿಶೇಷವಾಗಿ ಯಾಕೆಂದರೆ ಪರಮಾತ್ಮನಿಗೆ ಅನಂತಂ ವಿಷ್ಣು ಸನ್ನಿಧವು ಏನೇ ಕೊಟ್ಟರು ವಟೌತು ಸಮದತ್ತಂ ಸ್ಯಾತ್ ಗೃಹಸ್ಥೇ ದ್ವಿಗುಣಂ ಭವೇ ವಾನಪ್ರಸ್ಥೆ ಶತಗುಣಂ ಯಥೋ ದತ್ತಂ ಅನಂತಕಂ ಅಂತ ಶಾಸ್ತ್ರ ಹೇಳುತ್ತೆ. ಒಟುಗಳಿಗೆ ಕೊಟ್ಟರೆ ಸಮನಾಗಿ ಕೊಡ್ತಾನೆ ದೇವರು. ಗೃಹಸ್ಥರಿಗೆ ಕೊಟ್ಟರೆ ಗೃಹಸ್ಥೇ ದ್ವಿಗುಣಂ ಭವೇ 2 ಪಟ್ಟಾಗಿ ದೇವರು ಮಾಡಿಕೊಡ್ತಾನೆ. ವಾನಪ್ರಸ್ಥೆ ಶತಗುಣಂ, ವಾನಪ್ರಸ್ಥಾಶ್ರಮಗಳಿಗೆ ಸೇವೆ ಮಾಡಿದ್ರೆ 100 ಪಟ್ಟು ಪುಣ್ಯ ಆಗುತ್ತೆ. ಯಥೋ ದತ್ತಂ ಅನಂತಕಂ, ಯತಿಗಳಿಗೆ ಏನಾದರೂ ಕೊಟ್ಟರೆ ಅದು ಅನಂತವಾಗಿ ಪರಮಾತ್ಮ ಕೊಡ್ತಾನೆ ಅಂತ. ಇನ್ನು ಅದರಂತೆ ಪರಮಾತ್ಮನ ಸೇವೆ ಮಾಡಿದ್ರೆ ಅನಂತ ವಿಷ್ಣು ಸನ್ನಿಧವು, ವಿಷ್ಣುವೇ ಆದಂಥ ಮಹಾ ರಾಮಚಂದ್ರ ದೇವರ ನೃಸಿಂಹದೇವರ 2 ರೂಪದಿಂದ ಪರಮಾತ್ಮ ಇಲ್ಲಿ ಸನ್ನಿಹಿತನಾಗಿ ಕೂತಿದ್ದಾನೆ. ಈ ಭಗವಂತನ ನೃಸಿಂಹ ಜಯಂತಿಯ ಒಂದು ವೈಭವೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಭಗವದ್ಭಕ್ತರು ತನು ಮನ ಧನ ಇದರಿಂದ ಎಲ್ಲರೂ ಸೇವೆಯನ್ನು ಗೈದು ಪರಮಾತ್ಮನ ಸೇವೆಯನ್ನು ಮಾಡಿ ನಿಮ್ಮ ಕೌಟುಂಬಿಕವಾದ ಎಲ್ಲ ಕ್ಲೇಶಗಳನ್ನು, ರೋಗೋಪದ್ರವಗಳನ್ನು, ದಾರಿದ್ರ್ಯವನ್ನು ಕಳ್ಕೊಂಡು ಎಲ್ಲರೂ ಸುಖಿಗಳಾಗಲಿ ಅಂತ ಹೇಳ್ತಾ ಈ ನಮ್ಮ ಪ್ರವಚನವನ್ನು ಮುಗಿಸಿ ನಾಳೆ ಈ ಕಾರ್ಯಕ್ರಮ ಯಥಾ ಪ್ರಕಾರ ತುಳಸಿ ಅರ್ಚನೆ ಈ ಅಷ್ಟೋತ್ತರ ಸೇವೆಯನ್ನು ನಡೀತಾ ಇದೆ. ಇದ್ರ ಪುಣ್ಯದಿಂದನೂ ಭಗವಂತ ಎಲ್ಲರಿಗೂ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸಲಿ. ಆಯುಷ್ಯ ಆರೋಗ್ಯ ಸಂಪತ್ತನ್ನು ಸರ್ವರಿಗೂ ಪರಮಾತ್ಮ ಕೊಟ್ಟು ಅನುಗ್ರಹಿಸಲಿ ಅಂತ ಭಗವಂತನಿಗೆ ಪ್ರಾರ್ಥಿಸೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.